ನನ್ನ ಹೆಸರು ಮಾಂತೇಶ್ ಅಂತ, ನಮ್ಮೂರು ಬಗ್ನಾಡು. ಡಿ ಸುಧಾಕರಣ್ಣನವರು ಸರ್ಕಾರಕ್ಕೆ ಒತ್ತಡ ಹೇರುವುದರ ಮೂಲಕ ಈ ವಾಣಿ ವಿಲಾಸ ಸಾಗರಕ್ಕೆ ಪ್ರತಿದಿನ 700 ಕ್ಯೂಸೆಕ್ಸ್ ನೀರು ಭದ್ರಾ ಮೇಲ್ದಂಡೆಯಿಂದ, 150 ಕ್ಯೂಸೆಕ್ಸ್ ನೀರು ಎತ್ತಿನ ಹೊಳೆಯಿಂದ ವಿ ಸಾಗರಕ್ಕೆ ನೀರು ಹರಿದು ಬರ್ತಾ ಕೆಲವೇ ದಿನಗಳಲ್ಲಿ, ಅಂದರೆ ಬಹುಶಃ ಒಂದು ವಾರದೊಳಗಡೆ ಕೋಡಿ ಹೋಗುವ ಸಂಭವ ಐತೆ. ಇನ್ನು 2 ಅಡಿ ಬಾಕಿ ಇದೆ, ಬಂದರೆ ಕೋಡಿ ಬೀಳುತ್ತೆ ಅಂತ. ಅವಾಗ ಇನ್ನೂ ರಮಣೀಯವಾಗಿರುತ್ತೆ ಅನ್ನೋ ಭಾವನೆ ನಮಗೆ. ಅದಕ್ಕಿಂತ ಮುಖ್ಯವಾಗಿ ಇಂಥ ಅದ್ಭುತವಾದ ಕನ್ಸ್ಟ್ರಕ್ಷನ್ನ ನಮ್ಮ ಮಹಾರಾಜರುಗಳು ಮಾಡಿರೋದು ಭಾಳ ಖುಷಿ ಕೊಡುತ್ತೆ. ಅದರಲ್ಲೂ ಒಡೆಯರ್ ಫ್ಯಾಮಿಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೆನೆಸ್ಕೊಳ್ಳೋ ಅಂಥ ಒಂದು ವಾತಾವರಣ ಇಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಲುವೆ ಮುಖಾಂತರ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹಾಯಿಸೋದ್ರ ಮುಖಾಂತರ ನಮ್ಮ ತಾಲೂಕಿನ ಜನತೆಗೆ ಅನುಕೂಲಕರವಾಗಿದೆ. ಈ ಸರ್ಕಾರದ ಈ ಮಹತ್ತರವಾದ ಯೋಜನೆಯಿಂದ ಹಿರಿಯೂರು ತಾಲೂಕಿನ ಜನತೆಗೆ ಅನುಕೂಲಕರವಾಗಿದೆ ಮತ್ತು ನಾವು ಹೆಚ್ಚಿನದಾಗಿ ನಾವು ಚಿರಋಣಿಯಾಗಿರಬೇಕು ಅಂದರೆ ರಾಜಮನೆತನದ ನಾಲ್ವಡಿ ಕೃಷ್ಣರಾಜರಿಗೆ ನಾವು ತಲೆಬಾಗಿ ನಮಸ್ಕರಿಸಿ ನಾವು ಇವತ್ತು ತಾಲೂಕಿನ ಜನ ಅವ್ರನ್ನ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡೋದು ತಪ್ಪಾಗಲಾರ್ದು ಅಂತ ಹೇಳಕ್ಕೆ ಬಯಸ್ತೀನಿ. ಸುಧಾಕರಣ್ಣವರು ವಿ ಸಾಗರಕ್ಕೆ ನೀರು ತಂದಿರೋದ್ರಿಂದ ದನಕರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಇನ್ನೂ ತುಂಬ ಅನುಕೂಲಕರವಾಗಿದೆ.